ಸರ್ಕಾರ ಆತಂಕ ಪಡಬೇಕಾಗಿಲ್ಲ ಅಂತಿದೆ. ಕೆಲ ದಿನಗಳಿಂದ ಸರಬರಾಜಿನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿತ್ತು. ಸದ್ಯಕ್ಕೆ ಎಲ್ಪಿಜಿ ಪೂರೈಕೆಯಲ್ಲಿ ಯಾವುದೇ ತೊಂದರೆ ಇಲ್ಲ ಅನ್ನೋದು ಸರ್ಕಾರದ ಹೇಳಿಕೆ. ಆಟೋ ಎಲ್ಪಿಜಿ ಕುರಿತಂತೆ ರಾಜ್ಯ ಸರ್ಕಾರ ಈ ಸ್ಪಷ್ಟನೆ ಕೊಡ್ತಾ ಇದೆ. ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದೆ. ಪೂರೈಕೆ ವ್ಯವಸ್ಥೆಯನ್ನು ಸರ್ಕಾರ ಸಮೀಕ್ಷೆ ಮಾಡ್ತಾ ಇದೆ, ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಆತಂಕ ಬೇಡ, ಪೂರೈಕೆ ಮೇಲೆ ಸರ್ಕಾರ ನಿಗಾ ವಹಿಸಿದೆ. ಐಒಸಿಎಲ್, ಬಿಪಿಸಿ, ಎಚ್ಪಿಸಿ ಕಂಪನಿಗಳಿಂದ ನಿರಂತರವಾಗಿ ಗ್ಯಾಸ್ ಪೂರೈಕೆಯಾಗ್ತಾ ಇದೆ. ಏಪ್ರಿಲ್ 2ರಿಂದ ಏಪ್ರಿಲ್ 6ರವರೆಗೆ ದಿನನಿತ್ಯ ಸರಬರಾಜು ಮಾಡಲಾಗಿತ್ತು. 83ರಿಂದ 94 ಮೆಟ್ರಿಕ್ ಟನ್ ವರೆಗೂ ಕೂಡ ಪೂರೈಕೆ ಮಾಡಲಾಗಿದೆ. ಏಪ್ರಿಲ್ 5ರಂದಂತೂ ಅತಿ ಹೆಚ್ಚು ಅಂದರೆ 94.11 MT ಸರಬರಾಜು ಮಾಡಲಾಗಿದೆ, ಮೆಟ್ರಿಕ್ ಟನ್ ಸರಬರಾಜು ಆಗಿದೆ ಅಂತ ಸರ್ಕಾರ ಹೇಳ್ತಾ ಇದೆ. ಈ ಮಧ್ಯೆ ಚಿಕ್ಕಬಳ್ಳಾಪುರದಲ್ಲಿ ನಿಟ್ಟುಸಿರು ಬಿಟ್ಟಿದ್ದಾರೆ ಆಟೋ ಚಾಲಕರು. ಎಲ್ಪಿಜಿ ಬಂಕ್ಗಳಲ್ಲಿ ಮತ್ತೆ ಗ್ಯಾಸ್ ಸರಬರಾಜು ಆರಂಭ ಆಗಿರೋದ್ರಿಂದ ಸಮಾಧಾನ. ಗ್ಯಾಸ್ ತುಂಬಿಸಿಕೊಳ್ಳೋದಕ್ಕೆ ಆಟೋ ಚಾಲಕರು ಮುಗಿಬಿದ್ದಿದ್ದು ಕಳೆದ ಹಲವು ದಿನಗಳಿಂದ ಗ್ಯಾಸ್ ಸಿಗದೆ ಪರದಾಡ್ತಾ ಇದ್ದವರಿಗೆ ಈಗ ಸಮಾಧಾನ ಬಂದಿದೆ. ನಮ್ಮ ಪ್ರತಿನಿಧಿ ಭೀಮಪ್ಪ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಗಲ್ಫ್ ರಾಷ್ಟ್ರಗಳ ಯುದ್ಧದಿಂದ ಒಂದು ಚಿಕ್ಕಬಳ್ಳಾಪುರದಲ್ಲಿ ಕಳೆದ 10 ದಿನಗಳಿಂದ ಆಟೋ ಎಲ್ಪಿಜಿ ಗ್ಯಾಸ್ ಇಲ್ಲದೆ ಒಂದು ಚಾಲಕರು ಪರದಾಡ್ತಾ ಇದ್ರು. ಈಗ ಒಂದು ಬಂಕ್ಗಳ ಮಾಲೀಕರು ಒಂದು ಗ್ಯಾಸ್ ಅನ್ನು ತರಿಸಿ ಆಟೋಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ನೋಡಿ, ನಾನು ಚಿಕ್ಕಬಳ್ಳಾಪುರ ನಗರದಲ್ಲಿ ಇರ್ತಕ್ಕಂಥ ಒಂದು ಗೋ ಗ್ಯಾಸ್ ಅಂತಕ್ಕಂಥ ಒಂದು ಇಲ್ಲಿ ಆಟೋ ಎಲ್ಪಿಜಿ ಗ್ಯಾಸ್ ಬಂಕ್ ಬಳಿ ಇದ್ದೀನಿ. ಈ ಬಂಕ್ ಬಳಿಗೆ ನೋಡಿ, ಇವತ್ತು ಬೆಳಗ್ಗಿನಿಂದಲೂ ಸಹ ಒಂದು 100ಕ್ಕೂ ಹೆಚ್ಚು ಆಟೋಗಳು ಇಲ್ಲಿ ಗ್ಯಾಸ್ಗಳನ್ನು ತುಂಬಿಸ್ಕೊತಾ ಇದ್ದಾರೆ. ಅದು ಈ ಗ್ಯಾಸ್ ಬಂದಿದೆ ಅಂತ ಗೊತ್ತಾಗ್ತಾ ಇದ್ದಂಗೆ ಆಟೋ ಚಾಲಕರು ಒಬ್ಬೊಬ್ಬರೇ ಆಗಮಿಸಿ ತುಂಬಿಸ್ಕೊತಾ ಇದ್ದಾರೆ. ಎಷ್ಟು ದಿವಸದಿಂದ ಬಂದಿತ್ತು, ಯಾವ ಥರ ಪರದಾಡ್ತಾ ಇದ್ರಿ ನೀವು? ಸರ್, ಒಂದು 15 ದಿನ ಮೇಲೆ ಆಯಿತು ಗ್ಯಾಸ್ ನಿಂತೋಗಿ. 15 ದಿನದ ಸಂಪಾದನೆ ಇಲ್ಲ. ಈಗ ಅಂದರೆ ಇವಾಗ ಒಂದು ಪರ್ ಲೀಟ್ರು ಆಟೋ ಎಲ್ಪಿಜಿ ಗ್ಯಾಸಿಗೆ ಏನು ರೇಟ್ ತಗೊಳ್ತಾ ಇದ್ದಾರೆ? 100 ರೂಪಾಯಿ ತಗೊತಾ ಇದ್ದಾರೆ ಸರ್. 100 ರೂಪಾಯಿ. ಇದಕ್ಕೂ ಮುಂಚೆ ಎಷ್ಟು ತಗೊಳ್ತಾ ಇದ್ರು? 45ರಿಂದ 65 ರೂಪಾಯಿ ಇತ್ತು. ಅಂದರೆ ಇದಕ್ಕೂ ಮುಂಚೆ ಸುಮಾರು 40ರಿಂದ 50 ರೂಪಾಯಿ ಪರ್ ಲೀಟ್ರ್ ಇತ್ತು. ಈಗ ಯುದ್ಧ ಆರಂಭ ಆಗ್ತಾ ಇದ್ದಂಗೆ 100, 130ವರೆಗೂ ಮಾಡ್ತಾ ಇದ್ರು. ಈಗ ಮತ್ತೆ 100 ರೂಪಾಯಿ ಮಾಡ್ತಾವ್ರೆ. ನಾಳೆಗೆ ನೀವು ಪ್ರತಿದಿನ ತುಂಬಿಸ್ಕೊಂತಿದ್ರೆ ಇವತ್ತು ಬಂದಿದ್ರ? ನಮ್ದು 9 ದಿವಸ ಆಗೈತೆ ಸರ್ ನಿಂತು ಗಾಡಿ. ಇವತ್ತು ಬಂದಿದ್ದೀನಿ. ಇವತ್ತು ಬಂದಿದ್ದೀನಿ. ಅಂದರೆ ಈಗ ಆಟೋ ಮೇಲೆ, ಆಟೋ ಗ್ಯಾಸ್ ಮೇಲೆ ಡಿಪೆಂಡ್. ಹೌದು. ಅದು ಇರಲಿಲ್ವಾ? ಬಂಕ್ ಬಂದಾಗಿತ್ತು, ಏನಾಗಿತ್ತು? ಯಾಕೆ ನೋ ಸ್ಟಾಕು, ಗ್ಯಾಸೇ ಇರಲಿಲ್ಲ. ಮಾಡಿದ್ದು ಸ್ಟಾಕ್ ಮಾಡಿದ್ದು ಬಂದ್ ಮಾಡಿದ್ರು. ಈಗ ಎಲ್ಲ ಆಟೋದವರು ಈಗ ಬಂದು ತುಂಬಿಸ್ಕೊತಾ ಇದ್ದಾರೆ. ನಿನ್ನೆಯಿಂದ ಒಂದು 50 ಗಾಡಿ, 60 ಗಾಡಿ, 70 ಗಾಡಿ ಲೈನಲ್ಲಿತ್ತು. ಈಗ ಪ್ರತಿದಿನನೇ ಈಗ ಗ್ಯಾಸ್ ಇರಬೇಕು ಅಂತ ಬಯಸ್ತೀರಿ? ಹಿಂಗೆ ಇದ್ರೇನೆ ಸರ್ ಎಲ್ಲ ಆಟೋ ಜೀವನ ನಡೆಯೋದು. ಗ್ಯಾಸ್ ಇಲ್ಲ ಅಂತ ಜೀವನ ನಡೆಯಲ್ಲ. ಇದಕ್ಕೂ ರೇಟ್ಗೂ ಸಂಬಂಧ ಇಲ್ಲ. ಮಾಡಿದ್ದಾರೆ. ಕ್ಯಾಮ್ರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.